ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿನಿ. ಏನಪ್ಪಾ ಇಷ್ಟು ದಿನ ವಿಡಿಯೋ ಮಾಡ್ತಾ ಇದೀನಿ ಅನ್ಕೊಂತೀರಾ? ಹೌದು ಗೈಸ್, ಸಮ್ ಪರ್ಸನಲ್ ಇಶ್ಯೂಸ್ ಇಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಐ ಆಮ್ ವೆರಿ ಸಾರಿ ಫಾರ್ ದಟ್. ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ಕಂಟೆಂಟ್ ಮಾಡೋಕ್ಕೆ, ಇಲ್ಲ ಅಂದರೆ ವೀಕ್ಲಿ ಆದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸಮ್ ಶೆಡ್ಯೂಲ್ಸಿಂದ ಆಗಿರಲಿಲ್ಲ, ಸಮ್ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಮತ್ತು ಕಾಲೇಜು ಎಕ್ಸಾಮ್ಸು ಎಲ್ಲ ನೋಡಿಕೊಂಡು ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಕೊಡೋಕ್ಕೆ. ಸೊ ಬನ್ನಿ, ಇವತ್ತು ಏನಂದರೆ MES ಕಾಲೇಜ್ಗೆ ಹೋಗ್ಬೇಕು. ಸೊ ಈವೆಂಟ್ ಇದೆ ಒಂದು, ಅದು ಬನ್ನಿ ಹೇಳ್ತೀನಿ ಮುಂದೆ ಏನು ಅಂತ. ನೆಕ್ಸ್ಟ್ ಲೆಚ್ಕು ರೆಡಿ ಆಗ್ಬಿಟ್ಟು ಹೋಗೋಣ. ಅಮಿತ್ ಅವ್ರನ್ನ ಪಿಕ್ ಮಾಡಬೇಕು. ಸೊ ಗೈಸ್ ಬಂದು ಆಲ್ರೆಡಿ ಒಂದು ಅರ್ಧ ಗಂಟೆ ಮೇಲೆ ಆಗೈತೆ, ಕಾಯ್ತಾನೆ ಅಮಿತ್ಗೆ. ಇನ್ನು ಬಂದೇ ಇಲ್ಲ. ಇನ್ನು ಯಾವಾಗ ಬರ್ತಾರೋ ಏನೋ ಯಾರಿಗೂ ಗೊತ್ತಿಲ್ಲ. ಆಲ್ರೆಡಿ ಈವೆಂಟಿಗೆ ಟೈಮ್ ಆಗೈತೆ, ಇವ್ರು ಬರ್ತಾರೋ ಎಲ್ಲೋ ಗೊತ್ತಿಲ್ಲ. ಏನೋ ಎಷ್ಟೊತ್ತಂಗೆ ಕಾಯೋದಂತ ಸಾಕಾಗ್ಬಿಡೈತೆ, ಕಾಯ್ದು ಫೋನ್ ಮಾಡಿದ್ರೆ 2 ನಿಮಿಷ ಅಂತಾರೆ, ಅರ್ಧ ಗಂಟೆ ಆದ್ರೂ ಬಂದಿಲ್ಲ ಇನ್ನು. ಮಿಸ್ಟರ್ ಅಮಿತ್, ಓ ಬಂದ್ರಿ ಈಗ? ಬರ್ರಿ ಹಣ ಬಂದ ಏನು ಅದು ಚಿಕ್ಕ ಹುಡುಗರ್ತಾರ ಬ್ರೋ, ಫುಲ್ ಮಸ್ತಾಗಿ ರೆಡಿ ಆಗಿದ್ದೀರಾ? ಓ ಮಸ್ತಾಗಿದ್ದೀರಾ. ಏನದು ಕೂದಲು ಹಂಗಾಗ್ಬಿಟ್ಟಿದ್ಯಲ್ಲ? ನೋಡಿ ಗಾಯ್ಸ್, ಈವೆಂಟ್ ಐತೆ ಅಂತ ಹೆಂಗ್ ಔಟ್ಫಿಟ್ ಹಾಕಿ ರೆಡಿ ಆಗ್ಬಿಟ್ಟಾರ ಫುಲ್ಲು. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಸೊ ಬರ್ರಿ ಈಗ ಈವೆಂಟ್ ಅಲ್ಲಿ ಹೋಗಿ ಸಿಗ್ತೀನಿ ನಿಮ್ಗೆ. ಲೆಟ್ಸ್ ಗೋ. ಸೊ ಗೈಸ್, ಈಗ ನಾನು ಮತ್ತೆ ನಮ್ಮ ಫ್ರೆಂಡು ಇಬ್ರು ಈಗ ಕಾಲೇಜಿಗೆ ರೀಚ್ ಆಗಿದ್ದೀವಿ. ಸೊ ಈಗ ಬರ್ರಿ ರಿಜಿಸ್ಟ್ರೇಷನ್ ಹತ್ರ ಹೋಗ್ಬಿಟ್ಟು ನಿಮಗೆ ಸಿಗ್ತೀವಿ. ರಿಜಿಸ್ಟ್ರೇಷನ್ ಐತೆ ಗೈಸ್, ರಿಜಿಸ್ಟ್ರೇಷನ್ ಬನ್ನಿ. ರಿಜಿಸ್ಟ್ರೇಷನ್ ಮಾಡ್ಸ್ಕೊಂಡ್ ಬಂದ್ವಿ ಒಳಗಡೆಗೆ ಹೋಗ್ಬಿಟ್ಟು. ಅಲ್ಲಿ ಒಳಗಡೆ ಕೇಳಿದ್ವಿ ವಿಡಿಯೋ ತೆಗಿಬಿಡ್ತಾರಂತ, ಸ್ವಲ್ಪ ರಶ್ ಇತ್ತು ಅಂತ ಬಿಟ್ಟಿದ. ಸೊ ಇದು ಅಲ್ಲಿ ಏನು ಗೊತ್ತಾ ಮಜಾ ಆಗಿರೋದು ಅಂದರೆ, ನಾನು ಮತ್ತು ಅಮಿತ್ ಬ್ರೋ ಹೋದ್ವಿ, ಅಲ್ಲಿ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿದ್ವಿ. ಎಲ್ಲ ಕೋಡ್ ಕೊಟ್ಟವ್ರೆ, P05 ಸಮಥಿಂಗ್ ಏನೋ ಕೊಟ್ಟವ್ರೆ. ಬ್ರೋ ನಿಮ್ದು ನಂಬರ್ ಏನು? P06 ಅಂತ ಕೊಟ್ಟವ್ರೆ. ಸೊ ಇವಾಗೆಲ್ಲ ಇನ್ನೊಂದು ಏನು ಸೀನ್ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇದು ಫಸ್ಟ್ ಅಮಿತ್ ಮಕ್ಕ ನೋಡ್ಬಿಡಿ ಎಕ್ಸ್ಪ್ರೆಷನು. ಫೋಟೋಸು ಅಲ್ಲಿ ನಾವು ಸಬ್ಮಿಟ್ ಮಾಡಬೇಕು. ಇದೊಂದು ಕಾಂಪಿಟೇಷನ್ ಗೈಸ್, MES ಕಾಲೇಜಲ್ಲಿ ನಡೀತಾ ಇರೋದು ಇವತ್ತು. ಸೊ ಹೋದ್ವಿ, ಎಲ್ಲ ಆಯಿತು. ಅಲ್ಲಿ ಹೋದ್ಮೇಲೆ ಫೈಲ್ ಸಬ್ಮಿಟ್ ಮಾಡಬೇಕು. ಆ ಫೈಲ್ ಸಬ್ಮಿಟ್ ಮಾಡೋ ಟೈಮಲ್ಲಿ ಮೊಬೈಲ್ ಎತ್ಬಿಟ್ಟು ನಮ್ಮ ಅಮಿತ್ ಅವರು ಸರ್ಚ್ ಮಾಡ್ತವ್ರೆ, ಫೋಟೋಸೇ ಇಲ್ಲ. ಇವಾಗ ಮತ್ತೆ ಫೋಟೋ ಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ನಿಮ್ ಟ್ಯಾಲೆಂಟ್ ತೋರಿಸಿ ಬ್ರೋ, ಫೋಟೋ ಶೂಟ್ ಅಲ್ಲಿ ಈಗ ಮಾಡಿ ತೋರಿಸ್ತೀನಿ ಬನ್ನಿ. ಇಲ್ಲ ಫೋಟೋ ಶೂಟ್ ಮಾಡಿಸ್ತಾರೆ. ನಾನು ಗೈಸ್ ನಮ್ಮ ಅಮಿತ್ ಅವ್ರು ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡ್ತಾವ್ರೆ ಆಲ್ರೆಡಿ. ಆಂಗಲ್ ಅಲ್ಲಿ ಹುಡುಕಿ ತೆಗಿತವ್ರೆ ನೋಡಿ ಹಂಗೆ. ಆಂಟಿ ಫಸ್ಟ್ ಬಂತು, ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಬ್ರೋ. ಚೆನ್ನಾಗಿ ಬಂದಿದ್ಯಾ? ಸೊ ಗೈಸ್, ಈಗ ಒಂದು ಫೋಟೋ ತೆಗ್ದಿದ್ದೀನಿ, ಸ್ಟಿಲ್ 3 ಫೋಟೋ ಬೇಕು. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. ಸೊ ಬನ್ನಿ, ಇನ್ನು 3 ಫೋಟೋ ಏನಾದ್ರು ಒಂದು ಮಾಡಿ ತೆಗ್ಯೋಣ ಬನ್ನಿ. ಎಷ್ಟ್ ನೋಡಿ, ಆಂಗಲ್ ಫೋಟೋ ಶೂಟ್ ಮಾಡ್ತಾರೆ ಅಮಿತ್ ಅವರು. ಥ್ಯಾಂಕ್ಸ್. ಸೊ ಥ್ಯಾಂಕ್ ಯು ಅಣ್ಣ, ತುಂಬಾ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್ ಅಣ್ಣ, ಹೆಲ್ಪ್ ಮಾಡಿ. ಗೈಸ್ ಆಲ್ರೆಡಿ ಎಷ್ಟು ಫೋಟೋ ಸಿಕ್ತು ಬ್ರೋ? ಈಗ 3 ಫೋಟೋ ಸಿಕ್ಕಿದೆ, ಲಾಸ್ಟ್ 1 ಫೋಟೋ ಬೇಕು, ಅದು ಈಗ ಮುಗಿಸ್ಬಿಡ್ತೀನಿ. ಸೊ ಬನ್ನಿ, ಬೇಗ ಮುಗಿಸಿ ಮತ್ತೆ ಮುಗಿಸ್ತೀನಿ ಬನ್ನಿ. ಈಗ ಗೈಸ್ ಗೊತ್ತಿಲ್ದಿರೋ ರೋಡಲ್ಲೆಲ್ಲ ತಿರ್ಗಿ ಫೋಟೋ ತಗೊಂಡು ಪರಿಸ್ಥಿತಿ ಹೆಂಗ್ ಬಂದ್ಬಿಟ್ಟೈತೆ ಅಂದ್ರೆ ಏನ್ ಹೇಳೋದು. ರೋಡ್ ಅಲ್ಲಿತಾ ಇದೀವಿ ಬರೀ ಫೋಟೋಗೋಸ್ಕರ. ಫೋಟೋ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಗೈಸ್. ನೋಡಿ ಗೈಸ್, ಆ ಆಂಟಿ ಕೂಡ ಬಿಟ್ಟಿದ್ದೆ ಪೋಸ್ ಕೊಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬೇರೆ ತೆಗಿಸ್ತಾನೆ ಕ್ಲೀನ್ ಆಗಿ. ಥ್ಯಾಂಕ್ಸ್ ಆಯ್ತು, ಫೈನಲಿ ಕಂಪ್ಲೀಟ್ 4 ಫೋಟೋನು ಆಯ್ತು. ಈಗ ಬನ್ನಿ, ಈಗ ಸಬ್ಮಿಟ್ ಮಾಡ್ಬಿಡೋಣ. ಸಬ್ಮಿಟ್ ಮಾಡೋದು ಏನಾಗುತ್ತೆ ಅಂತ ಹೇಳ್ತೀವಿ. ಗೈಸ್ ಇವಾಗ ಜಸ್ಟ್ ನಾನು ಮತ್ತೆ ಅಮಿತ್ ಮುಗಿಸ್ಕೊಂಡ್ ಬಂದ್ವಿ ಇದು ಏನು ಸ್ಪೀಚ್ನ. ಅಂದ್ರೆ ಇದು ಹೆಂಗೆ, ಇದು ಕಾನ್ಸೆಪ್ಟ್ ಏನು ಗೈಸ್ ಮೈನ್ ನಿಮ್ಗೆ ಹೇಳಿಲ್ಲ, ಕಾನ್ಸೆಪ್ಟ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದು ಬಂದು MES ಕಾಲೇಜಲ್ಲಿ ಕಂಡಕ್ಟ್ ಆಗಿರೋದು. ಇದು ನಮ್ಮ ಕಾಲೇಜಿಂದ ನಮಗೆ ಆಪರ್ಚುನಿಟಿ ಸಿಕ್ಕಿ, ನಮ್ಮ ಕಾಲೇಜಿಂದ ಆಪರ್ಚುನಿಟಿ ನಮಗೆ ಕೊಟ್ಟಿರೋದು. ಥ್ಯಾಂಕ್ ಯು ಫಾರ್ ದ ಕಾಲೇಜ್ ಮೇನ್ ರೀಸನ್. ಇನ್ನೊಂದೇನಂದರೆ MES ಕಾಲೇಜಲ್ಲಿ ಬಂದಮೇಲೆ ಫೋಟೋಗ್ರಫಿ ಬಗ್ಗೆ ಏನೇನಿರುತ್ತೆ ಅಂತ ಎಲ್ಲ ತಿಳಿಸಿ, ಅದು ನಾವು ಫೋಟೋಸ್ ಕೊಲಾಬ್ ಮಾಡಿ ಹಾಕಿರ್ತೀವಿ. ಆ ಫೋಟೋಸ್ ಬಗ್ಗೆ ನಾವು ಎಕ್ಸ್ಪ್ಲೇಷನ್ ಕೊಡಬೇಕಲ್ಲ, ಹೋಗ್ಬಿಟ್ಟು ನಿಂತ್ಕೊಂಡು 1 ಮಿನಿಟವರೆಗೂ. ಸೊ ಅದು ಹೆಂಗಿತ್ತು ಅಂದರೆ ಗೈಸ್, ಫಿಯರ್ನೆಸ್ಸು ಸ್ಟೇಜ್ ಮೇಲೆ ತಕ್ಷಣ ಬೇರೆ ಲೆವೆಲ್ ಫಿಯರ್ ಇತ್ತು. ಅದೆಲ್ಲ ಹೆಂಗೋ ಮಾಡಿ ಕರೆಕ್ಟಾಗಿ ನಡ್ಸ್ಕೊಟ್ಟು ಇದು ಬಂದ್ವಿ. ಅಂದರೆ ಅದು ಎಲ್ಲರಿಗೂ ಅಷ್ಟೇ ಸ್ಟಾರ್ಟಿಂಗ್ ಅಲ್ವಾ, ಹೋಗಿ ಹತ್ತಿದಷ್ಟು ಸ್ವಲ್ಪ ಫಿಯರ್ನೆಸ್ ಇರುತ್ತೆ. ಹಂಗೆ ಬಂದರೆ ನಮ್ಗೆ ಸಡನ್ ಆಗಿ ನಮ್ಮ ಹಳೆ ಕ್ಲಾಸ್ಮೇಟು PU ಕ್ಲಾಸ್ಮೇಟ್ ನಮ್ಮ ವರುಣ್ ಅವ್ರು ಸಿಕ್ಕಿದ್ರು.
ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ. ಹಂಗೆ ಮಾತಾಡ್ಸ್ಕೊಂಡು ಸಡನ್ ಆಗಿ ಇವಾಗ ನೆಕ್ಸ್ಟ್ ದಿನ ಇಲ್ಲ 4 ವರೆಗೂ ಸ್ಟೇ ಮಾಡ್ಬೇಕಂತೆ. ಸೊ 4 ಅಲ್ಲಿ ನಮ್ಗೆ ರಿಸಲ್ಟ್ ಸಿಗುತ್ತೆ, ಏನ್ ಮಾಡಿದೀವಿ, ಸರ್ಟಿಫಿಕೇಟ್, ಪ್ರೈಸ್, ಸಮಥಿಂಗ್ ದೇ ವಿಲ್ ಗಿವ್. ಜಸ್ಟ್ ಸಿ ವಾಟ್ ದೇ ವಿಲ್ ಗಿವ್. ಬ್ರೋ ಇಂಗ್ಲೀಷ್ ಮಾತಾಡ್ದವ್ರೆ, ನೋಡೋಣ ಏನ್ ಅಲ್ಲಿ ಸ್ಪೀಚ್ ಅಲ್ಲಿ ಇಂಗ್ಲೀಷ್ ಮಾತಾಡೋ ಅಂದ್ರೆ ಬ್ರೋ ಇಲ್ಲ ಆಗಲ್ಲ ತೊದರುತ್ತೆ ಅಂತ. ಇವಾಗ ನೋಡ್ರೆ ಇಂಗ್ಲೀಷ್ ಅಲ್ಲಿ ಮಾತಾಡ್ದವ್ರು ಇಲ್ಲಿ. ಇಂಗ್ಲೀಷ್ ಅಲ್ಲೇ ಮಾತಾಡ್ಬೇಕು. ಏನಂದ್ರೆ ಈಗ ನಾವು ಬೇರೆ ಕಾಲೇಜಿಂದ ನಮ್ಗೆ ಆಪರ್ಚುನಿಟಿ ಸಿಕ್ಕೈತೆ ಅಂದ್ರೆ ನಾವು ಯುಟಿಲೈಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾವತ್ತಿದ್ರು ಯಾವ ಆಪರ್ಚುನಿಟಿನೂ ಬಿಟ್ಕೊಡ್ಬೇಡ್ರಿ. ಯಾವ್ದೇ ಆಪರ್ಚುನಿಟಿ ಸಿಕ್ಕರೂ ಯೂಸ್ ಮಾಡ್ಕೊಳ್ಳಿ. ಬಿಟ್ರೆ ಈಗ ಬಿಟ್ಬಿಡ್ತೀರಾ, ಬಟ್ ಮುಂದೆ ಹೋದ್ರೆ ನಿಮ್ಗೆ ಅನ್ಸುತ್ತೆ ಅಯ್ಯೋ ಮಾಡ್ಬೇಕಿತ್ತು, ನನ್ಗೊಂದು ಚಾನ್ಸ್ ಸಿಕ್ಕಿತ್ತು ಅಂತ. ಸೊ ಎಲ್ಲರಿಗೂ ಹೇಳ್ತೀನಿ, ಆಪರ್ಚುನಿಟಿ ಸಿಕ್ಕರೆ ಮಿಸ್ ಮಾಡಕ್ ಹೋಗ್ಲೇಬೇಡಿ. ಬನ್ನಿ ಗೈಸ್, ನಂಗೆ ನೆಕ್ಸ್ಟ್ ಕ್ಲಿಪ್ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ ತಿಳಿಸ್ತೀನಿ. ಲೆಟ್ಸ್ ಗೋ. ಇಲ್ಲಿ ನಮ್ಮ ಫ್ರೆಂಡು ಇವನು ನೋಡ್ಕೊಳ್ಳಿ, ಕ್ಯಾಪ್ಷನ್ ನೋಡಿ ಮಾಡ್ತವನೆ. ಹಾಕ್ತೀನಿ, ಮಿಲ್ಕ್ ಇಸ್ ದ ಸೀಕ್ರೆಟ್ ಆಫ್ ಎನರ್ಜಿ ಅಂತ ಕ್ಯಾಪ್ಷನ್ ಕೊಟ್ಟವನೆ. ಇದು ನೋಡಿ ಗೈಸ್, ಇದು BMTC ಇದು ಮಸ್ತಾಗಿ ಮಾಡವನೆ. ಇದು ಬಂದು ಇದು ಡ್ರೈವ್ ಸೇಫ್ ಫಾರ್ ದ ಪೀಪಲ್. ಮಿಸ್ಟರ್ ವರುಣ್ ಅವರು ಇವರು ಎಲ್ಲ ಒಂದೊಂದು ಡಿಫ್ರೆಂಟ್ ಆಗಿ ಮಾಡಿದ್ರೆ, ಎಲ್ಲ ಡಿಫ್ರೆಂಟ್ ಆಗಿ ಮಾಡ್ರೆ ಇವನೇ ಒಂದು ಡಿಫ್ರೆಂಟ್ ಆಗಿ ಮಾಡ್ಬಿಟ್ಟಾನೆ. ನಾವೆಲ್ಲರ ತರ ಡಿಫ್ರೆಂಟ್ ಆಗಿ ಮಾಡ್ಬಿಟ್ಟಾನೆ ಗೈಸ್. ಇದು ನೋಡಿ ಯಾವುದೋ ಪುತ್ತಪ್ಪನ ಕಾಲದ ಫೋಟೋ. ಟೀ ಗಿವ್ಸ್ ಎನರ್ಜಿ ಅಂತ ಅಂಕಲ್ ಟೀ ಕುಡಿತಾರ ದೊಡ್ಡದು ಹಾಕೊಂಡು. ಇದು ವರ್ಕಿಸ್ ವರ್ಷಿಪ್ ಮಿಸ್ಟರ್ ವರುಣ್ ಅವರೇ, ಕ್ರಿಯೇಟೆಡ್ ಬೈ ವರುಣ್. ಒಂದು ಎಕ್ಸ್ಪ್ರೆಷನ್ ನೋಡಿ ಗೈಸ್ ಏನ್ ಕೊಡ್ತಾವನೆ ಅಂತ. ಗೈಸ್ ಯಾರಿಗೆ ಅಂದ್ರೆ ಗಾಬರಿ ಆಗೇ ಆಗುತ್ತೆ. ನಿಂಗೂ ಆಯ್ತು, ನನಗೂ ಆಯ್ತು, ಮತ್ತೆ ಹಾಗೆ ಆಗುತ್ತೆ ಗೈಸ್. ಏನೋ ಹೇಳ್ತಾವನೆ ನಿಮ್ಮ ಮಮ್ಮಿತು. ಗೈಸ್ ಏನೇ ಆದ್ರೂ ಅವ್ರ ಟೆನ್ಷನ್ಸ್ ಅವ್ರಾಗ ಇರ್ತೈತೆ ಗೈಸ್. ಸ್ಟೇಜ್ ಫಿಯರ್ ಎಲ್ಲರಿಗೂ ಇದ್ದೇ ಇರುತ್ತೆ, ಮಾಡೋಕ್ಕಾಗಲ್ಲ. ಅಷ್ಟೇ. ಸೊ ಗೈಸ್ ಈಗ ಊಟಕ್ಕೆ ಬಿಟ್ಟು ನಮ್ಮ ಮಮ್ಮಿ ನೋಡಿ ಆಲ್ರೆಡಿ ಬಾರಿಸ್ತಾರ ಒಂದು ಫುಲ್ಲು. ಲಿಟ್ರಲಿ ನೋಡಿ ಎಷ್ಟು ಊಟ ಮಾತ್ರ ಫುಡ್ ಪ್ರೊವೈಡ್ ಮಾಡೋದು ಸೂಪರ್ ಆಗೈತೆ. ಫುಡ್ ಮಾತ್ರ ಚೆನ್ನಾಗಿದೆ ಗೈಸ್, ಸೂಪರ್ ಅನ್ಕೊಳ್ಳಿ. ಓಕೆ ತಿನ್ನಿ ಬ್ರೋ ಫಸ್ಟ್, ಆಮೇಲೆ ವಿಡಿಯೋ. ಫೈನಲ್ ಎಲ್ಲ ಮುಗೀತು. ಇವಾಗ ಜಸ್ಟ್ ಸರ್ಟಿಫಿಕೇಟ್ ತಗೊಂಡು ಇಬ್ರು ಬಂದ್ವಿ. ಬರೋ ಅಷ್ಟಲ್ಲಿ ಬೆಳಿಗ್ಗೆ 9 o'clock ಹೋಗಿರೋರು ನಾವು. 9 ಅಲ್ಲ, ಇನ್ನು ಎಷ್ಟು 8:30 ಬಂದಿರೋರು ಆಲ್ರೆಡಿ. ಇವಾಗ ಬರೋ ಅಷ್ಟರಲ್ಲಿ 4:34 ಇರಿ ಗೈಸ್, 5 ಟೈಮು. ಇವಾಗ ಜಸ್ಟ್ ಬಂದು ರೀಚ್ ಆದ್ವಿ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನಮ್ಮ ಅಮಿತ್ನ ಡ್ರಾಪ್ ಹಾಕ್ಬಿಡು ನೆಕ್ಸ್ಟ್ ನಮ್ಮ ಮನೆಗೆ. ತುಂಬಾ ಖುಷಿ ಆಯ್ತೈತೆ, ಸರ್ಟಿಫಿಕೇಟ್ ಸಿಕ್ಕೈತೆ ಅಂತ. ನಾವು ರೆಪ್ರೆಸೆಂಟ್ ಮಾಡಿರೋದಕ್ಕೂ ಸಿಕ್ಕೈತೆ. ಸೊ ನಾವು ಕಷ್ಟಪಟ್ಟಿದೀವಿ. ಸೊ ನೀವು ಕಷ್ಟಪಟ್ಟು ಎಲ್ಲರೂ ರಿಪ್ರೆಸೆಂಟ್ ಮಾಡಿ, ನಿಮ್ಗೂ ಈ ತರ ಸರ್ಟಿಫಿಕೇಟ್ ಸಿಗುತ್ತೆ. ಆಮೇಲೆ ಮೆಮೊರೇಬಲ್ ಆಗಿರುತ್ತೆ. ಸೊ ಗೈಸ್ ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಬಾಯ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.